ಲಾಯಲ್ಟಿಗೆ ಅವರ ಶ್ರಮಕ್ಕೆ ಪ್ರತಿಫಲ ಸಿಗದೆ ಇದ್ರೆ, ಸ್ಥಾನಮಾನ ಸಿಗದೆ ಇದ್ರೆ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರತಿಯೊಬ್ಬ ಕಾರ್ಯಕರ್ತನು ಕೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ. ನಾನು ಸಹ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿ ಮುಂದಿನ ದಿನದಲ್ಲಿ ಆಗ್ತಾರೆ ಅನ್ನೋದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಬಯಸ್ತೇನೆ. ಅಷ್ಟಕ್ಕೆ ಸೀಮಿತ. ಅದು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅವ್ರು ತೆಗೆದುಕೋತಾರೆ. ಅದನ್ನ ನಿರ್ಧಾರನ ಎಲ್ಲರೂ ಒಗ್ಗೂಡಿ ತೆಗೆದುಕೊಳ್ಳೋ ನಿರ್ಧಾರನ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಇವತ್ತು ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಮ್ಮ ಸರ್ಕಾರ ಬಡವರ ಬಗ್ಗೆ ಸೇವೆ ಮಾಡುವಂಥದ್ದು, ಬಡವರ ಬಗ್ಗೆ ಅವರ ಸಮಸ್ಯೆಗಳನ್ನ ಸ್ಪಂದಿಸುವಂತ ಚಿಂತನೆ ನಾವು ಹೋಗ್ಬೇಕು. ಈ ಹೇಳಿಕೆಗಳಿಂದ ಸರ್ಕಾರಕ್ಕೆ ಗೊಂದಲ ಹೇಳಿಕೆಗಳು ಕೊಡಕೂಡುದು. ಅದೇನಿದ್ರು ಯಾರೇ ಇದ್ರು ಅದು ಒಂದು 4 ಗೋಡೆ ಮಧ್ಯೆ ಮಾತಾಡೋಂಥದ್ದಾಗಬೇಕು. ಮಾಧ್ಯಮದ ಹೇಳಿಕೆಗಳು ಒಳ್ಳೇದಲ್ಲ ಅನ್ನೋದನ್ನ ನಾನು ಅವತ್ತಿಂದನೂ ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತೀನಿ. ನನಗೂ ಅಸಮಾಧಾನ ಇದೆ ಕೆಲವು ವಿಚಾರದಲ್ಲಿ. ತುಮಕೂರು ಜಿಲ್ಲೆಯಲ್ಲಿ ನಾನೆಲ್ಲ ನಿಮ್ಮ ಮೀಡಿಯಾದ ಮುಂದೆ ಹೇಳ್ಬೋದಲ್ಲ. ನನಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಆದೇಶ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಪಕ್ಷಕ್ಕೆ ಅಗೌರವ ತರಂತ ಒಂದು ಯಾವುದೇ ಅಸಮಾಧಾನಗಳು ಹೇಳ್ಕೂಡ್ದು ಅಂತ. ಹಾಗಾಗಿ ನಾನು ಸರಿಪಡಿಸ್ಕೊತೇನೆ, ಹೋಗಿ ಕೂತ್ಕೋತೀನಿ, ಕೇಳ್ತೀನಿ. ಎಲ್ಲ ವಿಚಾರಕ್ಕೂ ನನ್ನ ಇರೋಂಥ ಅಸಮಾಧಾನಗಳನ್ನ ನಮ್ಮ ಪಾರ್ಟಿಲಿ ಪಕ್ಷದಲ್ಲಿ ಕೇಳ್ತಾ ಇರ್ತೀನಿ. ಎಷ್ಟು ಸಾಧ್ಯವೋ ಅಷ್ಟನ್ನು ಬಗೆಹರಿಸ್ಕೊಡ್ತಾ ಇರ್ತಾರೆ. ನೋಡೋಣ.